ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಜಾರ್ಜ್ ಇಲಿಯಟ್ ಅವರ ಸೈಲಸ್ ಮಾರ್ನರ್ ಅಂತಕ್ಕಂತಹ ನಾವೆಲ್ನ ಸಿಂಪಲ್ ಸಮರಿಯನ್ನು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಇಲ್ಲಿ ಕನ್ನಡದಲ್ಲಿ ನಾನು ವಿವರಣೆ ಕೊಡ್ತಾ ಹೋಗ್ತಾ ಇದ್ದೇನೆ. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು, 3 ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಾ. ಈ 3 ಚಿತ್ರಗಳಿಂದ ಇಡೀ ಸ್ಟೋರಿಯನ್ನು ನಾವು ತಿಳ್ಕೋಬಹುದಾಗಿದೆ. ಅಂದರೆ ನಮ್ಮ ಈ ಒಂದು ಸ್ಟೋರಿಯಲ್ಲಿ ಅಥವಾ ಈ ಒಂದು ನಾವೆಲ್ನಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಕ್ಯಾರೆಕ್ಟರ್ ಈ ಟೈಟಲಲ್ಲಿ ಇರ್ತಕ್ಕಂತಹ ಸೈಲಸ್ ಮಾರ್ನರ್ ಅಂತಕ್ಕಂಥವನು ಆಗಿರ್ತಾನೆ. ಇವನು ತನ್ನ ಒಂದು ಜೀವನ ನಡೆಸಲಿಕ್ಕೆ ವೀವಿಂಗ್ ಅಂತಕ್ಕಂತಹ ಒಂದು ಕೆಲಸವನ್ನು, ಅಂದರೆ ನಾವು ನೇಯ್ಗೆ ಅಂತ ಕರಿತೀವಿ, ನೇಯ್ಗೆಯನ್ನು ಮಾಡ್ತಾ ಇರ್ತಾನೆ. ಇವನಿಗೆ ಒಂದು ಕಳ್ಳತನದ ಆರೋಪ ಇವನ ಮೇಲೆ ಹೊರಿಸ್ಬಿಟ್ಟು ಇವನನ್ನು ಆ ಊರಿನಿಂದ ದೂರ ಹೋಗೋ ಹಾಗೆ ಮಾಡಿರ್ತಾರೆ. ಮುಂದೆ ಇವನು ತನ್ನ ಒಂದು ವೀವಿಂಗ್ ಕೆಲಸದಿಂದ ಅಪಾರ ಪ್ರಮಾಣದ ದುಡ್ಡನ್ನು ಮಾಡಿ ಅದರಿಂದ ಸಾಕಷ್ಟು ಗೋಲ್ಡನ್ನು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾನೆ. ಬಟ್ ಅದು ಕಳ್ಳತನ ಆಗಿ ಹೋಗುತ್ತೆ. ನಂತರದಲ್ಲಿ ಒಂದು ಚಿಕ್ಕ ಹುಡುಗಿ ಅವನಿಗೆ ಸಿಗ್ತಾ ಇದೆ, ಒಂದು ಅನಾಥ ಹುಡುಗಿ. ಅವಳನ್ನು ಸಾಕೋದ್ರಲ್ಲಿ ಅವನು ಜೀವನದ ಒಂದು ಸಂತೋಷವನ್ನು ಪಡ್ಕೊಳ್ತಾನೆ. ಇದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ನಾವೆಲ್ಲನ್ನು ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಈ ಸೈಲಸ್ ಮಾರ್ನರ್ ಅಂತಕ್ಕಂಥವನೇ ಈ ಒಂದು ನಾವೆಲ್ನ ಕಥಾನಾಯಕ ಆಗಿದ್ದಾನೆ. ಇವನು ಲ್ಯಾಂಟರ್ನ್ ಯಾರ್ಡ್ ಅಂತಕ್ಕಂತಹ ಒಂದು ವಿಲೇಜ್ನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಮತ್ತು ಆ ವಿಲೇಜ್ನಲ್ಲಿ ಇವನು ತುಂಬಾ ಫೇಮಸ್ ಆಗಿರ್ತಾನೆ. ಯಾಕೆಂದರೆ ದೇವರನ್ನು ಕುರಿತು ಬಹಳಷ್ಟು ನಂಬಿಕೆ ಇವನಿಗಿರುತ್ತೆ. ಹಾಗಾಗಿ ಇವನು ಧಾರ್ಮಿಕ ಆಚರಣೆಗಳಲ್ಲಿ ತನ್ನನ್ನೇ ತಾನು ತೊಡಗಿಸ್ಕೊಂಡಿರ್ತಾನೆ. ಹಾಗಾಗಿ ಇಡೀ ವಿಲೇಜ್ನ ಎಲ್ಲ ಜನರು ಇವನಿಗೆ ಗೌರವವನ್ನು ಕೊಡ್ತಾ ಇರ್ತಾರೆ. ಇವನಿಗೊಬ್ಬ ಫ್ರೆಂಡ್ ಇರ್ತಾನೆ. ಅವನ ಹೆಸರೇನಪ್ಪ ಅಂದರೆ ವಿಲಿಯಂ ಡೇನ್ ಅಂತಕ್ಕಂಥವನು. ಇವರಿಬ್ಬರು ಕೂಡ ಸುಮಾರು 10 ವರ್ಷಗಳಿಂದ ಫ್ರೆಂಡ್ಶಿಪ್ ಇವ್ರದ್ದು ಕಂಟಿನ್ಯೂ ಆಗ್ತಾ ಇರುತ್ತೆ. ಆದರೆ ಈ ವಿಲಿಯಂ ಡೇನ್ ನಮ್ಮ ಒಂದು ಕಥಾನಾಯಕನಿಗೆ ಅಥವಾ ಸೈಲಸ್ ಮಾರ್ನರ್ಗೆ ನಂಬಿಕೆ ದ್ರೋಹವನ್ನು ಮಾಡ್ತಾ ಇರ್ತಾನೆ. ನಂತರದಲ್ಲಿ ಈ ಒಂದು ವಿಲಿಯಂ ಡೇನ್ನಿಂದಾನೇ ಸೈಲಸ್ ಮಾರ್ನರ್ ಲೈಫಲ್ಲಿ ತುಂಬಾ ಕಷ್ಟ ಅನುಭವಿಸ್ಬೇಕಾಗಿ ಬರುತ್ತೆ. ಇನ್ನು ಮತ್ತೊಂದು ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಸಾರಾ ಅಂತಕ್ಕಂಥವಳು. ಇವಳು ಯಾರಪ್ಪ ಅಂದರೆ ಸೈಲಸ್ ಮಾರ್ನರ್ನ ಫಿಯಾನ್ಸಿ ಆಗಿರ್ತಾಳೆ. ಅಂದರೆ ಇವರಿಬ್ಬರಿಗೂ ಕೂಡ ಎಂಗೇಜ್ಮೆಂಟ್ ಆಗಿರುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಆಗ್ತಕ್ಕಂತಹ ದಿನಗಳು ಕೂಡ ಹತ್ತಿರ ಬರ್ತಾ ಇರ್ತವೆ. ಆದರೆ ನೋಡಿ, ಈ ವಿಲಿಯಂ ಡೇನ್ ಏನು ಮಾಡಿಬಿಡ್ತಾನೆ ಅಂದರೆ ಸೈಲಸ್ ಮಾರ್ನರ್ನ ಮೇಲೆ ಒಂದು ಕಳ್ಳತನದ ಆರೋಪವನ್ನು ಹೊರಿಸಿಬಿಡ್ತಾನೆ. ಇದರಿಂದ ತುಂಬ ಬೇಸರಗೊಂಡಂತಹ ಸೈಲಸ್ ಮಾರ್ನರ್ ಆ ಹಳ್ಳಿಯನ್ನು ಬಿಟ್ಟು ದೂರ ಹೊರಟು ಹೋಗಿಬಿಡ್ತಾನೆ. ಆಗ ಈ ವಿಲಿಯಂ ಡೇನ್ ಆ ಸಾರಾಳನ್ನು ತಾನೇ ಮದುವೆ ಆಗ್ತಾನೆ. ಫಾಲ್ಸ್ ಅಕ್ಯುಜೇಷನ್, ಅಂದರೆ ಸುಳ್ಳು ಆರೋಪ ಅಂತೇಳಿ. ಆ ವಿಲಿಯಂ ಡೇನ್ ಏನಿದ್ನೋ ಅವನು ಕಳ್ಳತನದ ಆರೋಪವನ್ನು ಮಾಡ್ತಾನೆ. ಇದರಿಂದಾಗಿ ಆ ಹಳ್ಳಿಯನ್ನು ಬಿಟ್ಟು ನಮ್ಮ ಸೈಲಸ್ ಮಾರ್ನರ್ ಬೇರೆ ಒಂದು ಪಟ್ಟಣಕ್ಕೆ ಅಥವಾ ಹಳ್ಳಿಗೆ ಹೋಗ್ತಾನೆ. ಸೆಟಲ್ಡ್ ಇನ್ ರಾವೆಲೋ, ಅಂದರೆ ರಾವೆಲೋ ಅಂತಕ್ಕಂತಹ ಒಂದು ಪಟ್ಟಣ ಇರುತ್ತೆ, ಅಲ್ಲಿಗೆ ಹೋಗಿ ವಾಸ ಮಾಡಲಿಕ್ಕೆ ತೊಡಗ್ತಾನೆ. ಮತ್ತು ತನ್ನ ಒಂದು ಹೊಟ್ಟೆಪಾಡಿಗೆ ವೀವಿಂಗನ್ನು ಒಂದು ಉದ್ಯೋಗವನ್ನಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ, ಅಂದರೆ ನೇಯ್ಗೆಯನ್ನು. ಆದ್ದರಿಂದ ಸಾಕಷ್ಟು ದುಡ್ಡನ್ನು ಕೂಡ ಅವನು ಸಂಪಾದನೆ ಮಾಡ್ತಾನೆ. ಯಾಕೆಂದರೆ ಆ ಇಡೀ ಹಳ್ಳಿಯಲ್ಲಿ ಇವನಷ್ಟು ಉತ್ತಮವಾಗಿ ವೀವಿಂಗ್ ಮಾಡ್ತಕ್ಕಂತಹ ಬೇರೆ ವ್ಯಕ್ತಿ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಜನರು ಇವನಿಗೆ ಕೆಲಸವನ್ನು ಕೊಡ್ತಾರೆ. ಇದರಿಂದಾಗಿ ಅವನಿಗೆ ಹಣದ ಹೊಳೆಯೇ ಹರಿದು ಬರುತ್ತೆ. ಆ ಒಂದು ಹಣದಿಂದ ಇವನೇನು ಮಾಡ್ತಾನೆ ಅಂದರೆ ಗೋಲ್ಡನ್ನು ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಇನ್ನೊಂದು ವಿಷಯವನ್ನು ನೀವು ಇಲ್ಲಿ ನೆನಪಿಟ್ಕೋಬೇಕು. ಅದೇನಪ್ಪ ಅಂದರೆ ಈ ಒಂದು ರಾವೆಲೋ ಅಂತಕ್ಕಂತಹ ಪಟ್ಟಣಕ್ಕೆ ಬಂದ ಮೇಲೆ ಈ ನಮ್ಮ ಸೈಲಸ್ ಮಾರ್ನರ್ ತುಂಬ ಬೇಸರದಿಂದ ಏನು ಮಾಡ್ತಾನೆ ಅಂದರೆ ಒಬ್ಬಂಟಿಗನಾಗಿ ಜೀವನವನ್ನು ಮಾಡ್ತಾ ಇರ್ತಾನೆ. ಅವನಿಗೆ ಯಾರ ಮೇಲೆಯೂ ಕೂಡ ನಂಬಿಕೆ ಬರೋದಿಲ್ಲ. ಯಾಕೆಂದರೆ ಆಲ್ರೆಡಿ ಅವನು ನಂಬಿಕೆ ಇಟ್ಟಂತಹ ಅವನ ಮಿತ್ರ ದ್ರೋಹ ಮಾಡಿರ್ತಾನೆ. ಆ ಕಾರಣದಿಂದ ಒಬ್ಬಂಟಿಗನಾಗಿ ಎಲ್ಲ ಜನಗಳಿಂದ ದೂರದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಜನರಿಗೂ ಕೂಡ ಇವನ ಬಗ್ಗೆ ಸಾಕಷ್ಟು ತಿಳಿದಿರುವುದಿಲ್ಲ. ಒಂದು ಅಪನಂಬಿಕೆಯೂ ಕೂಡ ಇರುತ್ತೆ. ಇವನಿಗೆ ಒಂದು ದೆವ್ವಗಳ ನಂಟಿದೆ, ಅಂದರೆ ಇವನು ಮಾಟ ಮಂತ್ರಗಳ ಒಂದು ಕೆಲಸದಲ್ಲಿ ಇರಬಹುದು ಅಂತಕ್ಕಂಥ ಒಂದು ಅಪನಂಬಿಕೆಯನ್ನು ಕೂಡ ಅವರು ಹೊಂದಿರ್ತಾರೆ. ಇನ್ನು ಡನ್ಸ್ಟನ್ ಆ್ಯಂಡ್ ಗಾಡ್ಫ್ರೇ ಅಂತಕ್ಕಂತಹ 2 ಕ್ಯಾರೆಕ್ಟರ್ ಈ ಒಂದು ನಾವೆಲಲ್ಲಿ ಬರ್ತವೆ. ಇವರಿಬ್ಬರು ಕೂಡ ಬ್ರದರ್ಸ್ ಆಗಿರ್ತಾರೆ. ಗಾಡ್ಫ್ರೇ ಅಂತಕ್ಕಂಥವನು ಸೀಕ್ರೆಟ್ ಮ್ಯಾರೇಜನ್ನು ಮಾಡ್ಕೊಂಡಿರ್ತಾನೆ. ಅಂದರೆ ಅವನಿಗೆ ಗುಟ್ಟಾಗಿ ಮದುವೆ ಆಗಿರುತ್ತೆ ಮತ್ತು ಅವರಿಗೆ ಒಂದು ಮಗು ಕೂಡ ಇರುತ್ತೆ. ಇದನ್ನು ತಿಳಿದಂತಹ ಡನ್ಸ್ಟನ್, ಅಂದರೆ ಅವನ ಸಹೋದರ ಏನಿದ್ನೋ, ಅವನು ಗಾಡ್ಫ್ರಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿರ್ತಾನೆ. ನೀನು ಸಾಕಷ್ಟು ದುಡ್ಡನ್ನು ಕೊಡದೇ ಇದ್ದರೆ ನಾನು ತಂದೆ ತಾಯಿಗಳಿಗೆ ಈ ವಿಷಯವನ್ನು ಹೇಳ್ತೀನಿ ಅಂಥೇಳಿ ಆಗಾಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಸಾಕಷ್ಟು ದುಡ್ಡನ್ನು ಅವನಿಂದ ವಸೂಲಿ ಮಾಡ್ತಾ ಇರ್ತಾನೆ. ಇನ್ನು ಕೆಲ ದಿನಗಳ ನಂತರ ಈ ಒಂದು ಸೀಕ್ರೆಟ್ ಮ್ಯಾರೇಜ್ ಮುರಿದು ಬೀಳುತ್ತೆ. ಕಾರಣ ಇಷ್ಟೇ, ಆ ಹೆಣ್ಮಗಳೇನಿದ್ಲಲ್ವ ಮದುವೆ ಆಗಿರ್ತಕ್ಕಂಥವಳು ಸತ್ತು ಹೋಗಿಬಿಡ್ತಾಳೆ. ಅವಳು ಅನೇಕ ಚಟಗಳಿಗೆ ಕುಡಿತ ಇಂತಹ ಚಟಗಳಿಗೆ ಅಡಿಕ್ಟ್ ಆಗಿರ್ತಾಳೆ. ಹಾಗಾಗಿ ರೋಗದಿಂದ ಅವಳು ಸತ್ತು ಹೋಗಿಬಿಡ್ತಾಳೆ. ಅವರಿಬ್ಬರಿಗೂ ಕೂಡ ಒಬ್ಬ ಮಗಳಿರ್ತಾಳೆ. ಮುಂದೆ ಅವಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೇವೆ. ಮುಂದೆ ಗಾಡ್ಫ್ರೇನು
ಏನು ಮಾಡ್ತಾನೆ ಅಂದರೆ ನ್ಯಾನ್ಸಿ ಅಂತಕ್ಕಂಥವಳನ್ನು ಮದುವೆ ಆಗ್ತಾನೆ. ಆ ನ್ಯಾನ್ಸಿ ಆ ಇಡೀ ಪಟ್ಟಣದಲ್ಲಿನೇ ಅತ್ಯಂತ ಸುಂದರವಾದ ಯುವತಿ ಆಗಿರ್ತಾಳೆ. ಡನ್ಸ್ಟಾನ್ ರಾಬ್ಡ್ ಗೋಲ್ಡ್. ಎಸ್ ನೋಡಿ, ಸೈಲಸ್ ಮಾರ್ನರ್ ಏನು ಸಾಕಷ್ಟು ಬಂಗಾರವನ್ನು ಪರ್ಚೇಸ್ ಮಾಡಿಬಿಟ್ಟು ತನ್ನ ಒಂದು ನೆಲಮಾಳಿಗೆಯಲ್ಲಿ ಇಟ್ಟಿರ್ತಾನೋ ಈ ವಿಷಯ ಡನ್ಸ್ಟಾನ್ಗೆ ಅಂದರೆ ಗಾಡ್ಫ್ರಿನ ಸಹೋದರ ಏನಿದ್ನೋ ಅವನಿಗೆ ತಿಳಿದಿರುತ್ತೆ. ಒಂದು ಸಾರಿ ಡನ್ಸ್ಟಾನ್ ಸೈಲಾಸ್ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಅವನ ಮನೆಗೆ ಬಂದುಬಿಟ್ಟು ಆ ಎಲ್ಲ ಗೋಲ್ಡನ್ನು ಅವನು ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗಿಬಿಡ್ತಾನೆ. ಇದರಿಂದಾಗಿ ಸೈಲಾಸ್ ತುಂಬಾ ದುಃಖಿತ ಆಗ್ತಾನೆ. ಅವನು ಯಾಕೆಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಂತಹ ಎಲ್ಲ ಗೋಲ್ಡ್ ಕೂಡ ಈಗ ಬೇರೆಯವರ ಪಾಲಾಗಿರುತ್ತೆ. ಹಾಗಾಗಿ ಅವನು ದುಃಖದಲ್ಲೇ ಜೀವನ ಮಾಡ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತಪ್ಪ ಅಂದರೆ ಅವನಿಗೆ ಸೈಲಸ್ ಫೌಂಡ್ ಎ ಬೇಬಿ ಅಂದರೆ ಒಂದು ಚಿಕ್ಕ ಮಗು ಸಿಗ್ತಾ ಇದೆ. ಅವಳಿಗೆ ಅವನು ಮುಂದೆ ಎಪ್ಪಿ ಅಂತೇಳಿ ಹೆಸರನ್ನು ಇಡ್ತಾ ಇದ್ದಾನೆ. ಈ ಬೇಬಿ ಬೇರೆ ಯಾರು ಅಲ್ಲ, ಮೊದಲಿಗೆ ನಾವೇನು ಡಿಸ್ಕಷನ್ ಮಾಡಿದ್ವಲ್ವ ಗಾಡ್ಫ್ರಿ ಮತ್ತು ಸೀಕ್ರೆಟ್ ಮ್ಯಾರೇಜ್ ಅಂತೇಳಿ ಅವರ ಮಗಳಾಗಿರ್ತಾಳೆ, ಎ ಡಾಟರ್. ಇನ್ನು ಆ ಒಂದು ಹುಡುಗಿಯನ್ನು ಬೆಳೆಸಲಿಕ್ಕೆ ಮಿಸಸ್ ವಿಂಥ್ರೋಪ್ ಅಂತಕ್ಕಂತಹ ಹೆಣ್ಣು ಮಗಳು ಹೆಲ್ಪ್ ಮಾಡ್ತಾಳೆ. ಏನು ಸಮಾಜದಿಂದ ತುಂಬ ದೂರದಲ್ಲಿ ಜೀವನ ಮಾಡ್ತಾ ಇದ್ದ ಒಬ್ಬಂಟಿಗನಾಗಿ ಈಗ ಸಮಾಜಕ್ಕೆ ತುಂಬ ಹತ್ತಿರ ಈ ಒಂದು ಸೈಲಸ್ ಮಾರ್ನರ್ ಆಗ್ತಾನೆ. ಎಲ್ಲ ಜನಗಳು ಕೂಡ ಇವನಿಗೆ ಸಹಾಯವನ್ನು ಮಾಡ್ತಾರೆ. ಆ ಒಂದು ಚಿಕ್ಕ ಮಗುವನ್ನು ಇವನು ತನ್ನ ಸ್ವಂತ ಮಗಳಂತೆ ಸಾಕ್ತಾನೆ. ಅವಳಿಗೆ ಅಪಾರ ಪ್ರಮಾಣದ ಪ್ರೀತಿಯನ್ನು ಕೂಡ ತೋರಿಸ್ತಾನೆ. ಇದೇ ರೀತಿ ಆ ಹುಡುಗಿ ದೊಡ್ಡವಳಾಗ್ತಾ ಆಗ್ತಾ ಸುಮಾರು 16 ವರ್ಷಗಳು ಕಳೆದು ಹೋಗಿಬಿಡ್ತವೆ. ಈ ಗಾಡ್ಫ್ರಿ ಮತ್ತು ನ್ಯಾನ್ಸಿ ಏನಿದ್ರು ಅವರು ತುಂಬ ದುಃಖದಿಂದ ಇರ್ತಾರೆ. ಯಾಕೆಂದರೆ ಅವರ ಮಗು ಚಿಕ್ಕಂದಿನಿಂದಲೇ ಸತ್ತು ಹೋಗಿಬಿಟ್ಟಿರುತ್ತೆ. ಇದರಿಂದ ತುಂಬಾ ದುಃಖಿತರಾಗಿ ಅವರು ಜೀವನ ಮಾಡ್ತಾ ಇರ್ತಾರೆ. ಮತ್ತು ಅವರೇನು ಅಂದರೆ ಈ ಎಪ್ಪಿ ಏನಿದ್ಲಲ್ವ ಅವಳನ್ನು ಅಡಾಪ್ಟ್ ಮಾಡ್ಕೊಳ್ತಕ್ಕಂತಹ ಒಂದು ನಿರ್ಧಾರವನ್ನು ಕೂಡ ಮಾಡ್ತಾರೆ. ಈ ಗಾಡ್ಫ್ರಿ ಏನಿದ್ನೋ ಅವನಿಗೆ ಈ ಎಪ್ಪಿ ತನ್ನದೇ ಮಗಳು ಅಂತಕ್ಕಂಥದ್ದು ಗೊತ್ತಿರುತ್ತೆ. ಆದರೆ ನ್ಯಾನ್ಸಿಗೆ ಈ ವಿಷಯವನ್ನು ಅವನು ಆರಂಭದಲ್ಲಿ ಹೇಳೋದಿಲ್ಲ. ಹಾಗಾಗಿ ಯಾವಾಗ ಗಾಡ್ಫ್ರಿ ಈ ಎಪ್ಪಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಕೇಳ್ತಾನೋ ಆಗ ನ್ಯಾನ್ಸಿ ಮೊದಲಿಗೆ ಒಪ್ಕೊಳ್ಳೋದಿಲ್ಲ. ನಂತರದಲ್ಲಿ ಇವನು ಆ ನ್ಯಾನ್ಸಿಗೆ ಸತ್ಯವನ್ನು ಹೇಳ್ತಾನೆ. ಈ ಸತ್ಯ ಗೊತ್ತಾದಮೇಲೆ ನ್ಯಾನ್ಸಿಯು ಕೂಡ ಆ ಎಪ್ಪಿಯನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ತಾಳೆ. ಆದರೆ ಇವರು ಹೋಗಿ ಎಪ್ಪಿ ಬಳಿ ನಿನ್ನನ್ನು ಅಡಾಪ್ಟ್ ಮಾಡ್ಕೊಳ್ತೇವೆ ಅಂತ ಕೇಳಿದಾಗ ಆ ಸೈಲಸ್ ಮಾರ್ನರು ಕೂಡ ಒಪ್ಕೊಳ್ಳೋದಿಲ್ಲ. ಅದರ ಜೊತೆಗೆ ಎಪ್ಪಿನೂ ಕೂಡ ಒಪ್ಪಿಕೊಳ್ಳೋದೇ ಇಲ್ಲ. ಇದರಿಂದಾಗಿ ಏನು ಮಾಡ್ತಾನೆ, ಈ ಗಾಡ್ಫ್ರೆ ಸತ್ಯವನ್ನು ಹೇಳ್ತಾನೆ. ಅಂದರೆ ನೀನು ನನ್ನ ಮಗಳಾಗಿದೆಯಾ ಅಂತಕ್ಕಂತಹ ಸತ್ಯವನ್ನು ಅವಳ ಮುಂದೆ ಬಿಚ್ಚಿಡ್ತಾನೆ. ಆದರೂ ಕೂಡ ಎಪ್ಪಿ ಅವರ ಜೊತೆ ಹೋಗಲಿಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಸೈಲಸ್ ಮಾರ್ನರ್ ಜೊತೆನೇ ಜೀವನ ಮಾಡ್ತೇನೆ ಅಂಥೇಳಿ ಹೇಳ್ತಾಳೆ. ಇದಾದ ಕೆಲ ದಿನಗಳ ನಂತರದಲ್ಲಿ ಎಪ್ಪಿ ಯಾರನ್ ವಿಂಥ್ರೋಪ್ ಅಂತಕ್ಕಂಥವನ ಜೊತೆ ಮದುವೆ ಆಗ್ತಾಳೆ. ಈ ಯಾರನ್ ವಿಂಥ್ರೋಪ್ ಅಂತಕ್ಕಂಥವನು ಬೇರೆ ಯಾರೂ ಅಲ್ಲ, ಈ ಮಗು ಆಗಿದ್ದಾಗ ಎಪ್ಪಿ ಏನೋ ಸಾಕಲಿಕ್ಕೆ ಅಂಥೇಳಿ ಹೆಲ್ಪ್ ಮಾಡಿದ್ಲಲ್ವ ಅದೇ ಹೆಣ್ಣು ಮಗಳ ಮಗ ಆಗಿರ್ತಾನೆ. ತುಂಬಾ ಹಾರ್ಡ್ ವರ್ಕರ್ ಕೂಡ ಇವನಾಗಿರ್ತಾನೆ. ಅನೇಕ ವಿಷಯಗಳಲ್ಲಿ ಸೈಲಸ್ ಮಾರ್ನರ್ಗೆ ಇವನು ಹೆಲ್ಪ್ ಕೂಡ ಮಾಡಿರ್ತಾನೆ. ಮದುವೆ ಆದ ನಂತರದಲ್ಲಿ ಅವರೆಲ್ಲರೂ ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾರೆ. ಇದಿಷ್ಟು ಈ ಒಂದು ಸೈಲಸ್ ಮಾರ್ನರ್ ಅಂತಕ್ಕಂತಹ ನಾವೆಲ್ಲಿನ ಸಿಂಪಲ್ ಸಮರಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.